ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರ ಬಾಯ್ಸ್. ಇವತ್ತಿನ ಮ್ಯಾಚು RCB ವರ್ಸಸ್ GT. ಇವತ್ತು ನೆಕ್ಸ್ಟ್ ಲೆವೆಲ್ ಫೈರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಗುರು ಶಿಷ್ಯರ ಕಾಳಗ ನಡೀತಾ ಇದೆ. RCB 2025ರಲ್ಲಿ ಫಸ್ಟ್ ಮ್ಯಾಚು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದೆ. ಈ ಒಂದು ಹೋಮ್ ಗ್ರೌಂಡಲ್ಲಿ ಹೌಸ್ಫುಲ್ಲು. ಇವತ್ತು ಕಾಲಿಡಕ್ಕೆ ಜಾಗನೇ ಇರಲ್ಲ, ಗೊತ್ತಲ್ಲ. RCB ಮ್ಯಾಚ್ ಏನಾದರೂ ಚಿನ್ನಸ್ವಾಮಿಲಿ ನಡೀತಾ ಇದೆ ಅಂತ ಹೇಳಿದ್ರೆ ಆಚೆ ಕಡೆ ಜಾಗನೇ ಸಿಗಲ್ಲ ಗುರು, ನಿಮಗೆ ಕಾಲಿಡೋಕ್ಕೂ ಜಾಗ ಸಿಗಲ್ಲ. ಮತ್ತು ಒಳಗಡೆ ಫುಲ್ ಹೌಸು. ಇವತ್ತು ಟಿಕೆಟ್ ಎಲ್ಲ ಫುಲ್ ಸೋಲ್ಡ್ ಆಗಿಬಿಟ್ಟಿರುತ್ತೆ. ಮತ್ತು ಟಿಕೆಟ್ ಪ್ರೈಸ್ ಕೂಡ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ RCB ಹೋಮ್ ಗ್ರೌಂಡ್ ಅಂತ ಹೇಳಿದ್ಮೇಲೆ. ಅದೆಲ್ಲ ಒಂದು ರೇಂಜ್ಗೆ ಇರುತ್ತೆ, ಅದೆಲ್ಲ ಬಿಡಿ. ಮತ್ತು ಇವತ್ತಿನ ಮ್ಯಾಚಲ್ಲಿ ಗುರು ಶಿಷ್ಯರ ಕಾಳಗ ನಡೀತಾ ಇದೆ. 2017ರಿಂದ 2024ವರೆಗೂ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಅವರು ಇಬ್ಬರು ಕೂಡ ಒಂದೇ ಟೀಮ್ಗೆ ಆಡಿದ್ದು. ಓಕೆನಾ, ಇಂಡಿಯಾಗೂ ಒಂದೇ ಟೀಮ್ಗೆ ಆಡ್ತಾಯಿದ್ರು, ಮತ್ತು ಒಂದೇ ಟೀಮ್ ಇರೋದು. ಮತ್ತು IPL ಫ್ರಾಂಚೈಸಿಲೂ ಕೂಡ RCBಗೆ ಆಡ್ತಾಯಿದ್ರು. ಫಾರ್ ದಿ ಫಸ್ಟ್ ಟೈಮ್ ಆಪೋನೆಂಟ್ ಆಗಿದ್ದಾರೆ. ಸಿರಾಜ್ ಅವರು GTಗೆ ಆಡ್ತಾಯಿದ್ದಾರೆ, ವಿರಾಟ್ ಕೊಹ್ಲಿ ಅವರು ಹೇಳಂಗಿಲ್ಲ ಅದೇ ಟೀಮ್ಗೆ ಆಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ RCB ಮ್ಯಾನೇಜ್ಮೆಂಟು ಸಿರಾಜ್ನ ಬಿಟ್ಟರು. ಬಟ್ ಏನಕ್ಕೆ ಬಿಟ್ಟರು ಅಂತ ಕೂಡ ರೀಸನ್ ಕೊಡಲಿಲ್ಲ. ರೀಸನ್ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು, ಏನೋ ಹೇಳಿದ್ರು. ಬಟ್ ಓಕೆ, ಬಟ್ ಸಿರಾಜ್ನ ಬಿಡಬಾರ್ದಾಗಿತ್ತು. ಚಹಲ್ ಬಿಟ್ಟಾಗಲೂ ಕೂಡ ಹಂಗೆ ಆಗಿತ್ತು. ಸಿರಾಜ್ನು ಒಂಥರ ಎಮೋಷನಲ್ ಇದ್ರು ಗುರು. ಬಾಂಡ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಪ್ಲೇಯರ್ಸ್ ಮಧ್ಯ. ಬಟ್ ಬಿಟ್ಟ ಮೇಲೆ ಒಂಥರ ಬ್ರೋಕನ್ ಆಗಿಬಿಡ್ತು ಎಲ್ಲ ಫ್ಯಾನ್ಸ್ಗಳಿಗೂ. ಬಟ್ ಬಿಟ್ಟ ಮೇಲೆ ಬೇರೆ ಟೀಮ್ಗೆ ಆಡದೇ ಇರೋಕ್ಕಾಗುತ್ತಾ, ವಿಕೆಟ್ ತೆಗಿದೇ ಇರೋಕ್ಕಾಗುತ್ತಾ? ಮ್ಯಾಚು ಅಂತ ಹೇಳಿದ್ಮೇಲೆ, ಟೀಮ್ ಅಂತ ಹೇಳಿದ್ಮೇಲೆ ಅದೊಂಥರ ಬೇರೆ. ಆನ್ ದಿ ಫೀಲ್ಡ್ ಬೇರೆ, ಆಫ್ ದಿ ಫೀಲ್ಡ್ ಬೇರೆ. ಬಟ್ ಸಿರಾಜ್ ಇವತ್ತು ಫೈರ್ ಆಗಿ ಬರ್ತಾರೆ, ವಿರಾಟ್ ಕೊಹ್ಲಿ ವಿಕೆಟ್ ತೆಗಿತಾರಕ್ಕೆ ಅದು ನೋಡಬೇಕು. ಬಟ್ ವಿರಾಟ್ ಕೊಹ್ಲಿ ಗೊತ್ತಲ್ಲ ಬ್ರೋ, ಎಲ್ಲರನ್ನೂ ರೀಡ್ ಮಾಡಿರ್ತಾರೆ. ಇಷ್ಟು ವರ್ಷ ಜೊತೆಲಿ ಆಡಿ ಸಿರಾಜ್ನ ರೀಡ್ ಮಾಡಿರಲ್ವಾ, ವಿರಾಟ್ ಕೊಹ್ಲಿ ಸುಮ್ಮನೆ ವಿಕೆಟ್ ಕೊಟ್ಬಿಡ್ತಾರೆ. ಸಿರಾಜ್ಗೆ ಚಾನ್ಸೇ ಇಲ್ಲ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಯಾವ್ದು ರಿಸಲ್ಟ್ ಕೂಡ ನಮ್ಮ ಕೈಲಿಲ್ಲ. ಮತ್ತು ಇವತ್ತಿನ ಮ್ಯಾಚು RCB ಗೆಲ್ಲೋ ಎಲ್ಲ ಥರ ಚಾನ್ಸ್ ಕೂಡ ಕಾಣ್ತಾ ಇದೆ. ಮತ್ತು ಎರಡು ಟೀಮು ಕೂಡ ಕಂಪ್ಯಾರಿಸನ್ ಮಾಡೋದ, ನಿಮಗೆ ಯಾವುದು ಸ್ಟ್ರಾಂಗ್ ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ನೀವೇ ಹೇಳಿ. ಮತ್ತು ಕಾಮೆಂಟ್ ಕೂಡ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಫಸ್ಟ್ ಕೆಲಸ ಮಾಡಿ ಗುರು. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಬಟ್ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋಕ್ಕಾಗೋದು. ಮತ್ತು ಬನ್ನಿ ಎರಡು ಟೀಮು ಕಂಪ್ಯಾರಿಸನ್ ಮಾಡೋದ. ಫಸ್ಟ್ ನಾವು ಹೋಮ್ ಟೀಮ್ಗೆ ಹೋಗ್ಬಿಡೋದ. ಅದೇ RCB ಎಂದಿನಂತೆ ಸೇಮ್ 11ನೇ ಕರ್ಕೊಬರ್ತಾರೆ. ಓಕೆನಾ, ಯಾವುದೇ ಥರ ಚೇಂಜಸ್ ಮಾಡಲ್ಲ. ಬಿಕಾಸ್ 2-2 ಗೇಮ್ ಸಕ್ಕದಾಗಿ ಗೆದ್ದರೆ ಚಾಂಪಿಯನ್ಸ್ ಟೀಮೆಲ್ಲ ಗೆದ್ರೆ ಅಂತ ಹೇಳಿದ್ರೆ ಇವತ್ತು ಕೂಡ ಚಾಂಪಿಯನ್ಸ್ ಟೀಮಲ್ಲೇ ಆಡ್ತಿದ್ದಾರೆ. ಇವತ್ತೇನಾದರೂ ಗೆದ್ದರೆ ಗುರು ರೆಕಾರ್ಡ್ ಅಂತಲೇ ಹೇಳ್ಬೋದು. 3 ಚಾಂಪಿಯನ್ಸ್ ಟೀಮ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಲಾಸ್ಟ್ ಇಯರು KKR ವಿನ್ ಆದರು, ಅದು ಲಾಸ್ಟ್ ಇಯರು ಚೆನ್ನೈ ವಿನ್ ಆದರು, ಅದು ಲಾಸ್ಟ್ ಇಯರು GT ವಿನ್ ಆಗಿದ್ದಾರೆ. ಬಟ್ ಇವತ್ತು ಗೆದ್ದರೆ RCB ರೆಕಾರ್ಡ್ ಮಾಡೋದ್ರಲ್ಲಿ ಯಾವುದೇ ಥರ ಡೌಟೇ ಇಲ್ಲ. ಓಕೆನಾ. ಮತ್ತು RCBದು ಪ್ಲೇಯಿಂಗ್ 11 ಸೇಮ್ ಇರುತ್ತೆ. ವಿರಾಟ್ ಕೊಹ್ಲಿ, ಸಾಲ್ಟು, ದೇವದತ್ ಪಡಿಕ್ಕಲ್ಲು, ರಜತ್ ಮತ್ತು ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್ನು, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್ಡು, ಭುವನೇಶ್ವರು, ಯಶ್ ದಯಾಲು, ಹೇಸಲ್ವುಡ್ಡು ಮತ್ತು ಶರ್ಮಾ. ಓಕೆನಾ, ಸುಯೇಶ್ ಶರ್ಮಾ ಎಂದಿನಂತೆ 11 ಇರುತ್ತೆ. ಯಾವುದೇ ಥರ ಚೇಂಜಸ್ ಇರಲ್ಲ. ಮತ್ತು GT ಕಡೆ ನೋಡೋದಾದರೆ ಅವ್ರ ಕಡೆ ಒಂದು ಸೇಮ್ 11 ಬರ್ಬೋದು ಅಂತಲೇ ಹೇಳ್ಬೋದು. 2 ಮ್ಯಾಚ್ ಆಡಿದರೆ 2ರಲ್ಲಿ 1 ಗೆದ್ದರೆ 1 ಸೋತಿದ್ದಾರೆ. ಮತ್ತು ಅವರು ಕೂಡ ಓಪನಿಂಗ್ ಆಗಿ ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಬರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಮತ್ತು ಬಟ್ಲರು ಕೂಡ ಬರ್ಬೋದು ಓಪನಿಂಗ್ ಆಗಿ. ಇಬ್ಬರಲ್ಲಿ 3 ಜನದಲ್ಲಿ ಚೇಂಜಸ್ ಮಾಡ್ಕೋತಾರೆ, ಅದರಲ್ಲಿ ಡೌಟ್ಸ್ ಇಲ್ಲ. ಮತ್ತು ಅವ್ರ ಕಡೆ 4 ಜನ ಆಲ್ರೌಂಡರ್ಸ್ ಇದ್ದಾರೆ. ಅದರಲ್ಲಿ ಶಾರುಖ್ ಖಾನು, ರುದರ್ಫರ್ಡು ಮತ್ತು ಸುಂದರು ಆ್ಯಂಡ್ ತೆವಾಟಿಯಾ 4 ಜನ ಕೂಡ ಫಿನಿಷರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಡ್ತಾರೆ. ಬಟ್ ತಿವೇಟಿ ಯಾರ ಮೇಲೆ ಹೊಡೆದಿರೋ ಗೊತ್ತಿಲ್ಲ. ಬಟ್ ಲಾಸ್ಟ್ 2 ಮ್ಯಾಚು ಕೂಡ ಹೊಡೆದಿಲ್ಲ. ಇವತ್ತು ಬಂದರು ಹೊಡಿಬೋದು, ಯಾರಿಗೆ ಗೊತ್ತು. ಮತ್ತು ಬೌಲರ್ಸಲ್ಲಿ ರಶೀದ್ ಖಾನು, ರಬಾಡ, ಸಿರಾಜ್ ಬಯಿ, ಪ್ರಸಿದ್ಧ ಕೃಷ್ಣ ಆ್ಯಂಡ್ ಇಶಾಂತ್ ಶರ್ಮಾ. ಸಖತ್ತಾಗಿದೆ ಬೌಲಿಂಗ್ ಅಟ್ಯಾಕ್ ಕೂಡ ಸಖತ್. ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರೇ. ಓಕೆ, ಇವ್ರ ಕಡೆ ಯಾರು ಯಂಗ್ ಪ್ಲೇಯರ್ಸ್ ಅಂತ ಯಾರೂ ಇಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರೇ. ಮತ್ತು RCB ಕಡೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರೇ. ಬಟ್ ಈ 2 ಟೀಮ್ ನೋಡ್ತಾರೆ, ನಮ್ಮ RCB ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರೂ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. 2 ಟೀಮಲ್ಲೂ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಕೂಡ ಇದ್ದಾರೆ. ಯಾವ ಟೀಮಲ್ಲೂ ಯಂಗ್ ಪ್ಲೇಯರ್ಸ್ ಅಂತ ಕಾಣಿಸಲ್ಲ, ಅಷ್ಟೊಂದು ಯಂಗ್ ಪ್ಲೇಯರ್ಸ್ ಅಂತ ಕಾಣಿಸಲ್ಲ. ಬಟ್ RCB ಕಡೆ ಗೊತ್ತಲ್ಲ ಗುಮ್ತಾ ಇದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಯಾರಿಗೆ ಗುಮ್ತಾರೆ ನೋಡೋದ. ಬಟ್ ಮಿಯಾ ಏನಾದರೂ ಇವತ್ತು ವಿರಾಟ್ ಕೊಹ್ಲಿ ವಿಕೆಟ್ ತೆಗಿತಾರ ಇಲ್ವಾ ಅಂತ ಕಾಮೆಂಟ್ನ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೂಡ ಹೊಡೀರಿ ಗುರು. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.